ಬಡವರ ಕಲ್ಯಾಣಕ್ಕಾಗಿ ಸದಾ ಶ್ರಮಿಸ್ತಾ ಇರುವ ಹಜರತ್ ಮಲ್ಲಿಕಾರ್ಜುನ ದವಲಮಲ್ಲಿಕರ ಆಶ್ರಮವು ಮತ್ತೊಮ್ಮೆ ಮಾನವೀಯ ಕಾರ್ಯದ ಮೂಲಕ ಗಮನ ಸೆಳೆದಿದೆ. ಪಟ್ಟಣದ ಆಲ್ಮೇಲ ರಸ್ತೆಯಲ್ಲಿರುವ ಈ ಆಶ್ರಮದ ವತಿಯಿಂದ ಸರ್ವಧರ್ಮೀಯರವಾಗಿ ಭವ್ಯ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಮಹತ್ವದ ಕಾರ್ಯಕ್ರಮವನ್ನು ಏಪ್ರಿಲ್ 22ರಂದು ಪಟ್ಟಣದ ಜಾಗೀರ್ದಾರ್ ಫಂಕ್ಷನ್ ಹಾಲ್ನಲ್ಲಿ ನಡೆಯಲಿದ್ದು, ವಿವಿಧ ಧರ್ಮಗಳ ವಧುವರರು ಒಂದೇ ವೇದಿಕೆಯಲ್ಲಿ ನವಜೀವನಕ್ಕೆ ಕಾಲಿಡಲಿದ್ದಾರೆ. ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಸಮಾನತೆಯ ಸಂದೇಶ ಸಾರುವ ಈ ಕಾರ್ಯಕ್ರಮಕ್ಕೆ ವಿಶೇಷ ಮಹತ್ವವಿದೆ. ಕಾರ್ಯಕ್ರಮದಲ್ಲಿ ಕಾಶಿ ಪೀಠದ ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಜಗದ್ಗುರುಗಳು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಶಿವಾಚಾರ್ಯ ಭಗವತ್ಪಾದರು ಮತ್ತು ಮಳೇಂದ್ರ ಶಿವಾಚಾರ್ಯರ ಸಾನ್ನಿಧ್ಯವಿರಲಿದ್ದು, ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ವಾತಾವರಣದಲ್ಲಿ ವಿವಾಹ ಕಾರ್ಯಕ್ರಮ ನೆರವೇರಲಿದೆ. ಹಜರತ್ ದವಲಮಲ್ಲಿಕರ ವರಪುತ್ರರಾದ ಹಜರತ್ ಮಲ್ಲಿಕಾರ್ಜುನ ಮೂರ್ತಿ ಅವರ ಆಶ್ರಮದ ವತಿಯಿಂದ ಈ ಸಾಮೂಹಿಕ ವಿವಾಹವನ್ನು ವಿಶೇಷವಾಗಿ ಬಡವರ ಮತ್ತು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗಾಗಿ ಆಯೋಜಿಸಲಾಗ್ತಾ ಇದೆ. ಸಮಾಜದ ದುರ್ಬಲ ವರ್ಗಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಈ ಒಂದು ಮಹತ್ವದ ಕಾರ್ಯಕ್ರಮ ರೂಪುಗೊಂಡಿದೆ. ಈ ಸಂದರ್ಭದಲ್ಲಿ ಶ್ರೀಕಂಠ ಶಿವಾಚಾರ್ಯರು ಸೇರಿದಂತೆ ತಾಲೂಕಿನ ಪ್ರಮುಖ ಮಠಾಧೀಶರು, ರಾಜಕೀಯ ನಾಯಕರು ಮತ್ತು ಗಣ್ಯರು ಭಾಗವಹಿಸಲಿದ್ದಾರೆ. ತಾಲೂಕಿನ ಸಮಸ್ತ ದವಲಮಲ್ಲಿಕರ ಭಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಪುಣ್ಯ ಕಾರ್ಯಕ್ಕೆ ಸಾಕ್ಷಿಯಾಗಬೇಕು ಅಂತ ಆಶ್ರಮದ ವತಿಯಿಂದ ಆಹ್ವಾನ ನೀಡಲಾಗಿದೆ. ನಮ್ಮ ಕಾಶಿ ಪೀಠದ ಜಗತ್ತು ಗುರುಗಳಾದಂಥವ್ರ ಪಾದಿಗೆ ನಮಸ್ಕಾರ ಸಲ್ಲಿಸುತ್ತಾ, ಅವರು ಕೂಡ ಈ ಸಾಮೂಹಿಕ ಲಗ್ನಕ್ಕೆ ಆಗಮಿಸುತ್ತಿದ್ದಾರೆ. ಅದೇ ರೀತಿಯಾದಂಥ ನಮ್ಮ ಶ್ರೀ ಗುರುಗಳಾದಂಥ ಶ್ರೀಕಂಠ ಶಿವಾಚಾರ್ಯರ ಪಾದಿಗೆ ನಮಸ್ಕಾರ ಸಲ್ಲಿಸುತ್ತಾ ಮತ್ತು ಮಳೇಂದ್ರ ಶಿವಾಚಾರ್ಯರ ಪಾದಿಗೆ ನಮಸ್ಕಾರ ಸಲ್ಲಿಸುತ್ತಾ, ಹಲವು ಧನ್ಯರಾದಂಥ ದೊಡ್ಡ ದೊಡ್ಡ ಗುರುಗಳಾದಂಥ ಅವ್ರ ಪಾದಿಗೆ ನಮಸ್ಕಾರ ಸಲ್ಲಿಸುತ್ತಾ, ಬಡದಳಪ್ಪವರಾಗಲಿ, ನಮ್ಮ ಗುಡ್ಡದ ಮಾಂತೇಶ್ವರ ಕೂಡ ಆಗಲಿ, ನಮ್ಮ ಕೈಲಾಸಲಿಂಗ ಆಗಲಿ, ಆಳಂ ತಾಲೂಕ ಜವಡಿ ಗ್ರಾಮದವರು ಅಷ್ಟು ಮಂದಿ ಗುರುಗಳು ಕೂಡ ಎಲ್ಲರೂ ಈ ಸ್ವಾಮಿಯ ಲಗ್ನಕ್ಕೆ ಆಗಮಿಸುತ್ತಿದ್ದಾರೆ. ಅವರ ಪಾದಿಗೆ ನಮಸ್ಕಾರ ಸಲ್ಲಿ ಈ ಭಕ್ತಾದಿಗಳೆಲ್ಲರೂ ಪಾವನಾಗ್ರಿ ಅಂತ ಹೇಳ್ತಾ, ಏನೋ ನನ್ನೊಂದು ಸಂಕಲ್ಪನೆ ಇತ್ತು. ಅಫಜಲ್ಪುರ ತಾಲೂಕಿಗೆ ಬಂದು ಉಳಿದಿದ್ದು ಒಂದು ರೊಟ್ಟಿ ಸಿಕ್ಕಿದ್ರು ಟೈಮ್ನಾಗ ಏನೋ ಒಂದು ಬಡರ ಮಕ್ಕಳು ಲಗ್ನ ಮಾಡಿ ಒಂದು ಜನ ಪಾವನ ಅನ್ಸ್ಕೋಬೇಕಂತ ಸಂಕಲ್ಪದಿಂದಾಗಿ ಇದೊಂದು ಆಸೆ ನಡೆಸಿಕೊಟ್ಟಿದೆ ಅಫಜಲ್ಪುರ ತಾಲೂಕದವರು. ಸರ್ವ ಭಕ್ತಾದಿಗಳಲ್ಲಿ ಜಾತಿ ಮತ ಇಲ್ಲದೇನೆ ಎಲ್ಲರೂ ಕಲ್ತಿ ಈ ಸ್ವಾಮಿಯ ಲಗ್ನ ಒಂದು ನಡೆಸಿಕೊಡ್ಬೇಕು ಅಂತ ಕೇಳುತ್ತಿದ್ದೀನಿ. ಇದು ಏಪ್ರಿಲ್ 22 ತಾರೀಕಿನ ದಿವಸ ಬುಧವಾರ ದಿವಸ ಆಗ್ತದ. ಅದು ಪ್ರತಿಯೊಬ್ಬರು ಕೂಡ ಭಕ್ತಾದಿಗಳು ಬಂದು ನಡೆಸಿಕೊಡ್ಬೇಕು ಅಂತೇಳಿ ಅವರಲ್ಲಿ ಕೂಡ ಪ್ರಾರ್ಥನೆ ಮಾಡ್ತೀನಿ. ಬಟ್ ಇದೇ ರೀತಿ ಮತ್ತೆ ಯಾವ್ರೆ ಹಲವು ಇದ್ರು ಕೂಡ, ಬಡತನ ಪರಿಸ್ಥಿತಿ ಇದ್ರು ಕೂಡ, ನಮ್ಮದೇನೋ ಸಂಕಲ್ಪ ಐದಿದ್ದು, ಬಟ್ ಇನ್ನ ಇದ್ರು ಕೂಡ ತಾವು ಕೂಡ ವಯಸ್ಸಿನ ಪ್ರಕಾರ ಕಾನೂನು ಪ್ರಕಾರ ಇದ್ರು ತಂದು ಕೊಟ್ಟರು ಕೂಡ ಮಾಡ್ತೀವಿ ಅಂತ ಹೇಳುತ್ತಾ ನಮ್ಮ ಮಾತು ಇಲ್ಲಿಗಂತೂ ಮುಗಿಸ್ತಾ ಇದ್ದೀವಿ.